ಚಿತ್ರದುರ್ಗದ ಮಧ್ಯ ಕರ್ನಾಟಕದಲ್ಲಿರುವ ಐತಿಹಾಸಿಕ ಹಿನ್ನೆಲೆಯ ಪ್ರವಾಸಿ ತಾಣ. ಆದರೆ ಇಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಅದರಲ್ಲೂ ಖಾಲಿ ನಿವೇಶನದಲ್ಲಿ ಸ್ವಚ್ಛತೆ ಇಲ್ಲದೆ ಪರಿಸರ ನಾಶ ಆಗಿದ್ದು ಪ್ರಮುಖ ರಸ್ತೆಗಳಲ್ಲೇ ದುರ್ನಾತ ಬೀರ್ತಾ ಇದೆ. ಹೀಗಾಗಿ ಚಿತ್ರದುರ್ಗ ನಗರಸಭೆ ಪೌರಾಯುಕ್ತರಾದ ರೇಣುಕಾ ಅವರು ನಗರಸಭೆ ವ್ಯಾಪ್ತಿಗೆ ಸೇರಿದ ಸುಮಾರು ಸಾವಿರಾರು ಸೈಟ್ ಮಾಲೀಕರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಸೈಟ್ ಕ್ಲೀನ್ ಮಾಡಿಸಿಕೊಳ್ಳೋದಕ್ಕೆ 15ರಿಂದ 20 ದಿನಗಳ ಸಮಯವನ್ನು ನೀಡಿ ನೋಟಿಸ್ ಕೊಟ್ಟಿದ್ದಾರೆ. ಒಂದು ವೇಳೆ ನೋಟಿಸ್ಗೆ ಮಾಲೀಕರಿಂದ ಪ್ರತಿಕ್ರಿಯೆ ಬಾರದೇ ಇದ್ರೆ ನಗರಸಭೆಯಿಂದಲೇ ಸೈಟ್ ಕ್ಲೀನ್ ಮಾಡಿಸಲಿದ್ದು 10,000 ದಂಡವನ್ನು ವಿಧಿಸಲಿರುವ ಅಧಿಕಾರಿಗಳು ಸೈಟ್ ಬಳಿ ನಗರಸಭೆಯ ನಾಮಫಲಕ ಅಳವಡಿಸ್ತಾ ಇದ್ದಾರೆ. ಕಡಿಮೆ ಬೆಲೆಗೆ ಸೈಟ್ ಖರೀದಿಸಿ ಮನಸ್ಸಿಗೆ ತಿಳಿದಾಗ ಮನೆ ಕಟ್ಟುವ ಪ್ಲಾನ್ ಮಾಡುವ ಮಾಲೀಕರು ಆ ನಿವೇಶನವನ್ನು ಸ್ವಚ್ಛತೆ ಕಾಪಾಡಿಕೊಳ್ಳುವಲ್ಲಿ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಹೀಗಾಗಿ ಅಕ್ಕಪಕ್ಕದ ಮನೆಯವರಿಗೆ ಅನಾರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಖಾಲಿ ಸೈಟ್ನಲ್ಲಿ ಜಾಲಿ ಮರಗಳು ಮತ್ತು ಕಸ ತುಂಬಿ ಡೆಂಗ್ಯೂ ಮತ್ತು ಮಲೇರಿಯಾ ಕಾಯಿಲೆ ಹರಡುವ ಭೀತಿ ಶುರುವಾದ ಪರಿಣಾಮ ನಗರಸಭೆ ಅಧಿಕಾರಿಗಳೇ ಸ್ವಚ್ಛತಾ ಕಾರ್ಯಕ್ಕೆ ವಿನೂತನ ಪ್ಲಾನ್ ಮಾಡಿರೋದು ಚಿತ್ರದುರ್ಗ ನಾಗರಿಕರಿಗೆ ಮೆಚ್ಚುಗೆ ತಂದಿದೆ. ವಿಜಯಪುರ ರೈತರಿಗೆ ಅದ್ಯಾಕೋ ಹಣೆ ಬರಹಾನೆ ಸರಿಯಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಈ ವರ್ಷ ಮೊದಲು ಮಳೆ ಅಭಾವ ಆಗಿ ರೈತರು ಪಡಬಾರದ ಕಷ್ಟಪಟ್ಟರು. ನಂತರ ಮಳೆ ಅತಿಯಾಗಿ ಸಮಸ್ಯೆ ಎದುರಿಸಿದ್ರು. ತದನಂತರ ವಕ್ಫ್ ಬೋರ್ಡ್ ಅವಾಂತರದಿಂದಾಗಿ ರೈತರು ದಿಕ್ಕಾಪಾಲಾಗಿದ್ರು. ಇದರ ಮಧ್ಯೆ ಕಳಪೆ ಬೀಜದ ವಂಚನೆಯಿಂದ ಜಿಲ್ಲೆಯ ರೈತರು ದಿಕ್ಕು ತೋಚದಂತಾಗಿದ್ದಾರೆ. ಜಿಲ್ಲೆಯ ಇಂಡಿ, ಬಸವನಬಾಗೇವಾಡಿ, ಮುದ್ದೇಬಿಹಾಳ ರೈತರು ಇದೀಗ ರಾಜ್ಯ ಕೃಷಿ ಇಲಾಖೆ ವಿತರಿಸಿದ GRG 1,52,811 ತೊಗರಿ ಬೀಜ ಹಾಕಿ ಹಾಳಾಗಿದ್ದಾರೆ. ಜಿಲ್ಲೆಯ ಕೃಷಿ ಇಲಾಖೆ ಮೂಲಕ ಜಿಲ್ಲೆಯ ರೈತರಿಗೆ GRG ತೊಗರಿ ಬೀಜ ವಿತರಿಸಲಾಗಿತ್ತು. ಈ ಬೀಜ ಖರೀದಿ ಮಾಡಿದ ಜಿಲ್ಲೆಯ ಬಸವನಬಾಗೇವಾಡಿ, ಇಂಡಿ, ಮುದ್ದೇಬಿಹಾಳ ತಾಲೂಕಿನ ಜನರ ಜಮೀನಲ್ಲಿ ಬೀಜ ಬಿತ್ತನೆ ಕೆಲಸ ಆಗಿತ್ತು. ಆದರೆ ಕಾಯಿ ಬೆಳೆಯದ ಲಕ್ಷಾಂತರ ರೂಪಾಯಿ ನಷ್ಟವನ್ನು ಇದೀಗ ರೈತರು ಎದುರಿಸುವಂತಾಗಿದೆ. ಕಾರಣ ಕಂಗಾಲಾದ ರೈತರು ಬೀಜ ಕಂಪನಿ ಮತ್ತು ಕೃಷಿ ಇಲಾಖೆ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ.